स्वागत है आपका बी न्यूज नेशन में। मैं हूं आबिद हुसैन शेख। बीजापुर में कन्नड़ा फिल्म मटाश की शूटिंग। ऐतिहासिक नगर बीजापुर हमेशा से फिल्मों की शूटिंग के लिए निर्देशक और निर्मापक की पहली पसंद रहा है। फिर भी न जाने क्यों इतने ऐतिहासिक स्मारकों के बावजूद भी फिल्म इंडस्ट्री इससे दूर दूर है। आए दिनों इक्का दुक्का यहाँ पर स्थानीय भाषा की कन्नड़ा फिल्म की शूटिंग होती है, मगर इस बार मटाश फिल्म यहाँ की भाषा, सभ्यता और संस्कृति को लेकर मटाश फिल्म की पूरी टीम यहाँ पर अपना डेरा डाले हुए है। शायद इस फिल्म से बीजापुर की एक अलग पहचान उभर कर सामने आएगी, क्योंकि यहाँ के धार्मिक स्थानों में इस फिल्म की शूटिंग की गई है, जिसमें ख्वाजा अमीन दरगाह, सिद्धेश्वर मेले में फिल्म के ज़्यादा दृश्य फिल्माए गए हैं। ये फिल्म जनता में एक नई प्रेरणा बनेगी, क्योंकि इस फिल्म में देश से जुड़े हर उस विषय को जोड़ा गया है जो जनता से संबंध रखती हैं। खासकर नोटबंदी विषय पर हास्य रूप में फिल्म आधारित है। फिल्म के निर्देशक और निर्मापक और पूरी टीम के काम से संतुष्ट नजर आ रही है। आने वाले दिनों में सिनेमा के पर्दे पर इस फिल्म को देखने जनता बेचैन होगी, खासकर बीजापुर की जनता, क्योंकि इस फिल्म में ज्यादातर कलाकार बीजापुर से हैं। इस फिल्म में स्थानीय बीजापुर की भाषा में सॉन्ग गाए गए हैं जो लोगों को काफी आकर्षित करेंगे। ನಮಸ್ಕಾರ ಎಲ್ರಿಗೂ. ಬಿಜಾಪುರ ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಶೂಟಿಂಗ್ ಪ್ರೋಸೆಸ್ ಬಗ್ಗೆ ಒಂದು ತಿಳಿಸ್ಕೊಡೋಕ್ಕೆ ಆರ್ಗನೈಸ್ ಮಾಡಿರೋ ಈ ಪ್ರೆಸ್ ಮೀಟ್ಗೆ ಎಲ್ರಿಗೂ ಸ್ವಾಗತ. ಮಟಾಶ್ ಅಂತ ಸಿನಿಮಾ ಇದು. ಸೊ 2016 ನಡೆದ ಡಿಮಾನಿಟೈಸೇಷನ್ ಆ ಟೈಮಲ್ಲಿ ನಡೆಯುವಂಥ ಒಂದು ಕತೆ, ಒಂದು ಕಾಮಿಕಲ್ ಥ್ರಿಲ್ಲರ್. ಸೊ ಇದು ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ, ಅರವಿಂದ್ ಅಂತ. ಸೊ ಆ್ಯಕ್ಟರ್ಸ್ ಆಗಿ ಇಲ್ಲಿ ಗೌತಮ್ ಇದ್ದಾರೆ, ಗಣೇಶ್ ಆ್ಯಂಡ್ ಆ ಕಡೆ ಸಿದ್ದು, ರವಿ ಕಿರಣ್, ನಮ್ಮ ಕ್ಯಾಮ್ರಾಮನ್ ರಾನಿ, ಆ್ಯಂಡ್ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವಿನಾಶ್ ನರಸಿಂಹರಾಜು, ನನ್ನ ತಮ್ಮ. ಸೊ ಇಷ್ಟು ಜನ ವರ್ಕ್ ಮಾಡ್ತಾಯಿದ್ದೀವಿ. ಇದು ಒಂದು ಸ್ಮಾಲ್ ಟೀಮ್. ಇಲ್ಲಿ ಬಿಜಾಪುರಲ್ಲಿ ಮಾತ್ರ ಮಾಡ್ತಿರೋವಂಥ ಒಂದು ಸೆಗ್ಮೆಂಟಲ್ಲಿ ಇಷ್ಟು ಜನ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಇದು ಬಿಟ್ಟು ಇನ್ನೂ ಒಂದು 20 ಜನ ಬೇರೆ ಬೇರೆ ಸ್ಟಾರ್ ಕಾಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಬಿಜಾಪುರ್ ಒಂದು ದೊಡ್ಡ ಕನೆಕ್ಷನ್ ಅಂದರೆ ಇದರ ಒಬ್ಬ ನಿರ್ಮಾಪಕರು ಸತೀಶ್ ಪಾಠಕ್ ಅಂತ, ಇನ್ನೊಬ್ಬರು ಚಂದ್ರಶೇಖರ್ ಮನೋರ್, ಮತ್ತು ಮತ್ತೊಂದು ಪ್ರೊಡ್ಯೂಸರ್ ಗಿರೀಶ್ ಪಾಟೀಲ್ ಅಂತ ಬೆಂಗಳೂರಿನವರು. ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನಡೀತಾ ಇರೋಂಥ ಸಿನಿಮಾ. ಇಷ್ಟು ನಾನು ಬೇಸಿಕಾಗಿ ಹೇಳ್ಬೋದು. ನೀವೇನಾದರೂ ಕೇಳಂಗಿದ್ರೆ
ನಮ್ಮ ಮುಂದಕ್ಕೆ ಹೇಳ್ತೀನಿ. ಶಾಣ್ಯಾರಪ್ಪ ಶಾಣ್ಯಾರು, ಕೇರಿ ತುಂಬಾ ಶಾಣ್ಯಾರು, ಓಡಾಡ್ರಪ್ಪ ಓಡಾಡ್ರು, ಊರ ತುಂಬಾ ಓಡಾಡ್ರು. ಶಾಣ್ಯಾರಪ್ಪ ಶಾಣ್ಯಾರು, ಕೇರಿ ತುಂಬಾ ಶಾಣ್ಯಾರು, ರೊಕ್ಕ ಮಾಡಕ್ ಕುಂತಾರ್ರಿ, ಅವು ಹಾರಿ ನಿಂತಾರ್ರಿ. ಚುಚ್ಚಿ ರೊಟ್ಟಿ ಚೌಳಿಕಾಯಿ, ಚುಚ್ಚಿಗೆ ಸೇರ ಬದನೆಕಾಯಿ, ಚಚ್ಚಿ ರೊಟ್ಟಿ ಚೌಳಿಕಾಯಿ, ಚುಚ್ಚಿಗೆ ಸೇರ ಬದನೆಕಾಯಿ. ನಮಸ್ಕಾರ, ನಾನು ಎಸ್ ಡಿ ಅರವಿಂದ್ ಅಂತ. ಇದು ಮಟಾಶ್ ಅನ್ನೋದು ನನ್ನ 3ನೇ ಸಿನಿಮಾ, ಜುಗಾರಿ ಮತ್ತು ಲಾಸ್ಟ್ ಬಸ್ ಆದಮೇಲೆ. ಸೊ ಮಟಾಶ್ ಒಂದು ಡಿಮಾನಿಟೈಸೇಷನ್ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಕಾಮಿಕಲ್ ಥ್ರಿಲ್ಲರ್. ಬಿಜಾಪುರಲ್ಲಿ ನಾವು ಶೂಟ್ ಮಾಡೋಕ್ಕೆ ಉದ್ದೇಶ ಇಲ್ಲಿನ ಮಾನ್ಯುಮೆಂಟ್ಸು, ಇಲ್ಲಿನ ಟ್ರೆಡಿಷನ್ನು, ಇಲ್ಲಿನ ಕಲ್ಚರು, ಇದನ್ನು ಹೈಲೈಟ್ ಮಾಡಬೇಕಿತ್ತು, ಭಾಷೆ ಎಲ್ಲನೂ. ಜೊತೆಗೆ ನಮ್ಮ ಇಬ್ಬರು ಪ್ರೊಡ್ಯೂಸರ್ಸ್ ಕೂಡ ಇಲ್ಲಿಯವರೇ, ಸತೀಶ್ ಪಾಠಕ್ ಮತ್ತು ಚಂದ್ರಶೇಖರ್ ಮಣೂರ್. ಇನ್ನೊಬ್ಬರು ಪ್ರೊಡ್ಯೂಸರು ಬೆಂಗಳೂರು ಅವರು, ಗಿರೀಶ್ ಪಟೇಲ್ ಅಂತ. ಸೊ ಇದೊಂದು ಭಾಳ ವಿಶೇಷವಾದ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಿಗೂ. ಹೆಚ್ಚು ಕಮ್ಮಿ ಎಲ್ಲ ಹೊಸಬರೇ ಇದ್ದಾರೆ ತಂಡದಲ್ಲಿ. ಜೊತೆಗೆ ಇನ್ನು ಪಾಪ್ಯುಲರ್ ಆರ್ಟಿಸ್ಟ್ ವಿ ಮನೋಹರ್, ನಾಗೇಂದ್ರ ಶಾ ಇವರೆಲ್ಲನೂ ಆ್ಯಕ್ಟ್ ಮಾಡಿದ್ದಾರೆ. ಬಿಜಾಪುರ್ನ ಇಲ್ಲಿ ಕಲ್ಚರ್ನ ಹೈಲೈಟ್ ಮಾಡೋ ಒಂದು ಸಾಂಗ್ ಇದೆ, ಚಜ್ಜಿ ರೊಟ್ಟಿ ಚೌಳಿಕಾಯಿ ಅಂತ. ಅದನ್ನು ಇಲ್ಲಿ ಬಿಜಾಪುರ್ನವರೇ ಆದ ಸುನೀಲ್ ಸುಧಾಕರ್ ಅವರು ಬರೆದಿದ್ದು, ಮತ್ತು ಆ ತಂಡದವರೇ ಇದರಲ್ಲಿ ಆ್ಯಕ್ಟು ಕೂಡ ಮಾಡಿದ್ದಾರೆ. ಮತ್ತು ಬಿಜಾಪುರ ಭಾಷೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿಂದ 4 ದಿನ ಬೆಂಗಳೂರಲ್ಲಿ ಅವರು ಟ್ರೈನಿಂಗ್ ಆಯಿತು ಆ್ಯಕ್ಟರ್ಸ್ಗೆ. ಜೊತೆಗೆ ಆ್ಯಕ್ಟ್ರು ಎಲ್ಲರೂ ಬಿಜಾಪುರಿಗೆ ಬಂದು ಇಲ್ಲಿ ಟ್ರೈನಿಂಗ್ ನಡೆಸ್ಕೊಂಡು ಆ ಭಾಷೆನ ಅಷ್ಟೇ ಚೆನ್ನಾಗಿ ಇಲ್ಲಿಯವ್ರು ಮಾತಾಡ್ದಂಗೆ ಮಾತಾಡ್ತಿದ್ದಾರೆ. ಸೊ ಮಟಾಶ್ ಸಿನಿಮಾ ನಾವು ಶೂಟಿಂಗ್ ಮಾಡ್ತಾ ಇರೋದು ಒಂದು ಭಾಳ ಒಳ್ಳೆ ಟೈಮಲ್ಲೇ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಸಿದ್ದೇಶ್ವರ ಜಾತ್ರೆ ಶತಮಾನೋತ್ಸವ. ಸೊ ಈ ಟೈಮಲ್ಲಿ ನಾವು ಜಾತ್ರೆನೂ ಕವರ್ ಮಾಡಿದ್ದೀವಿ. ಮತ್ತು ಇಲ್ಲಿನ ಭಾಳಷ್ಟು ಬಿಜಾಪುರನ ಬೇರೆ ಬೇರೆ ರೀತಿಯಲ್ಲಿ ನಾವು ಇಲ್ಲಿ ಮಾನ್ಯುಮೆಂಟ್ಸ್ನ ಶೂಟ್ ಮಾಡಿದ್ದೀವಿ. ಒಂದು ನೇರವಾಗಿ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ದೀವಿ, ಇನ್ನೊಂದು ಡ್ರೋನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮೇಲಿಂದ ನೋಡಿದಾಗ ದೇವರು ನೋಡ್ತಾರಲ್ಲ ಯಾವ ಥರ ಕಾಣುತ್ತೆ ಭೂಮಿ, ಆ ರೀತಿ ಅಷ್ಟು ಸುಂದರವಾಗಿ ಕಾಣಿಸ್ತಿದೆ ಬಿಜಾಪುರ. ಸೊ ನಮಗೆಲ್ಲ ಬಿಜಾಪುರ ಈಗ ವಿಜಯಪುರ ಆಗಿದೆ. ಸೊ ವಿಜಯಪುರದಲ್ಲಿ ಶೂಟ್ ಮಾಡ್ತಾ ಇರೋದು ಭಾಳ ಖುಷಿ ಆಗ್ತದೆ ನಮಗೆ. ಥ್ಯಾಂಕ್ ಯು. और खबरों के लिए देखते रहिए बी न्यूज़ नेशन।